ನಮಸ್ತೆ. ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KH. ನೋಡಿ, ಹಿಂದೆ ಒಂದು ಮಾತು ಕೊಟ್ಟಿದ್ದೆ, ಏನು ಗೂಡ್ಸ್ ಗಾಡಿ ವಿಚಾರವಾಗಿ ಸರ್ಕಾರದಲ್ಲಿ ಏನು ರೇಟನ್ನು ನಿಗದಿ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ಈ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಶಾಂತಿನಗರ, ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಮ್ಮ ಬೆಂಗಳೂರಲ್ಲಿ ಎಲ್ಲೇ ಹೋದರೂ ನಾವು ಹುಡುಕೊಂಡು ಇಲ್ಲಿಗೆ ಬರಬೇಕು. ಹಂಗಾಗಿ ಇಲ್ಲಿಗೆ ಬಂದು ಮೇಲ್ಗಡೆ ಹೋಗಿ ತಿಳ್ಕೊಬಂದಿರೋ ಪ್ರಕಾರ ಗೂಡ್ಸ್ ಗಾಡಿಗಳಿಗೆ ಏನು 3 ವೀಲರ್ಗಳು, ಆಪೆ ಗಾಡಿಗಳು, ಲಗೇಜ್ ಗಾಡಿ ಏನಿದೆ, ಮತ್ತು ಟಾಟಾ ಎಸ್ ಗಾಡಿ ಅಂದರೆ ಅದು 4 ವೀಲರ್ ಲಗೇಜ್ ಗಾಡಿ ಏನಿದ್ದಾವೆ ಅವುಗಳಿಗೆ ಸರ್ಕಾರ ರೇಟನ್ನು ಎಲ್ಲೂ ಕೂಡ ನಿಗದಿ ಮಾಡಿಲ್ಲ. ಆದರೂ ನಮಗೆ ಇಲ್ಲಿ ಕೊಟ್ಟಿರುವಂಥ ದಾಖಲಾತಿ ಪ್ರಕಾರ ಇಲ್ಲೇನು ಹೇಳ್ತಿದೆ ಅಂದರೆ 2002ನೇ ಇಸ್ವಿನಲ್ಲಿ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿರ್ತಾರೆ ಸರ್ಕಾರ. ಹೆಂಗೆ ಅಂದರೆ, ಈಗ ನಾವು ಹೆಂಗೆ ಕಾರ್ಗಳಿಗೆ ಮಿನಿಮಮ್ಮು 300 ಕಿಲೋಮೀಟ್ರಿಗೆ ನಾವು ಒಂದು ದಿನದ ಲೆಕ್ಕ ಹಾಕ್ಕೊತೀವಿ, ಅದೇ ಥರ ಗೂಡ್ಸ್ ಗಾಡಿಗೆ ಕೂಡ 300 ಕಿಲೋಮೀಟ್ರಿಗೆ ಒಂದು ರೇಟ್ ಇತ್ತು. ಅಂದರೆ ಆವಾಗ 13 ರೂಪಾಯಿ 1 ಕಿಲೋಮೀಟ್ರಿಗಿತ್ತು. ನಾನು ಈ ಫೋಟೋನ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. 300ರಿಂದ 700 ಕಿಲೋಮೀಟ್ರ್ ಒಳಗಡೆ ಗಾಡಿ ಏನಾರು ಓಡುತ್ತೆ ಅಂದರೆ ಆ ಗಾಡಿಗಳಿಗೆ 13 ರೂಪಾಯಿ ಕಿಲೋಮೀಟ್ರು. ಒಂದು ವೇಳೆ ಆ ಗಾಡಿ ಈಗ 700ರಿಂದ ಅದ್ರ ಮೇಲೆ ಎಕ್ಸ್ಟ್ರಾ ಏನಾದ್ರು ಕಿಲೋಮೀಟ್ರ್ ಹೋಯ್ತು ಅಂದರೆ ಅದಕ್ಕೆ 12 ರೂಪಾಯಿ ಕಿಲೋಮೀಟ್ರ್ ಎಕ್ಸ್ಟ್ರಾ ಅಂತ. ಈಗ ಫಾರ್ ಎಕ್ಸಾಂಪಲ್ ಈಗ ಗಾಡಿ ಟೋಟಲಾಗಿ 900 ಕಿಲೋಮೀಟ್ರ್ ಗಾಡಿ ಓಡುತ್ತೆ ಅಂತ ಇಟ್ಕೊಳ್ಳಿ. ಆಗ 0ಯಿಂದ 700 ಕಿಲೋಮೀಟ್ರ್ವರೆಗೂ 13 ರೂಪಾಯಿ 1 ಕಿಲೋಮೀಟ್ರು. ಆ 700 ಕಿಲೋಮೀಟ್ರಿಂದ ಇನ್ನು 200 ಕಿಲೋಮೀಟ್ರ್ ಆಗುತ್ತಲ್ಲ, ಅದಕ್ಕೆ 12 ರೂಪಾಯಿ ಕಿಲೋಮೀಟ್ರ್ ಥರ ಸರ್ಕಾರ ನಿಗದಿ ಮಾಡಿತ್ತು. ಈಗೇನು ಮಾಡಿದ್ದಾರೆ ಅಂದರೆ 2023ರಲ್ಲಿ ಒಂದು ಆದೇಶನ ಹೊರಡಿಸಿದ್ದಾರೆ. ಇದ್ರ ಪ್ರಕಾರ ಏನಾಗಿದೆ ಅಂದರೆ 6 ವೀಲರ್ ಗಾಡಿ ಲಾರಿಗಳೇನಿರ್ತವೆ ಅದೇ ಥರ 6 ವೀಲರಲ್ಲಿ 8 ಟನ್ನು ಅಂದರೆ 8 ಟನ್ನು 12 ಟನ್ನು 2 ಭಾಗಗಳಾಗುತ್ತೆ. ಮೊದಲನೇ 8 ಟನ್ ಗಾಡಿಗಳಿಗೆ 6 ವೀಲರಲ್ಲಿ 37 ರೂಪಾಯಿ ಪರ್ ಕಿಲೋಮೀಟ್ರ್ ಆವಾಗಲೇ ಹೇಳ್ದಂಗೆ, ಮತ್ತು 700 ಕಿಲೋಮೀಟ್ರ್ವರೆಗೂ ಸೇಮ್ ಆ್ಯಸ್ ಇಟ್ ಈಸಲ್ಲಿ 12 ಟನ್ ಇರುವಂಥ ಗಾಡಿಗಳಿಗೆ 50 ರೂಪಾಯಿ 1 ಕಿಲೋಮೀಟ್ರು ಅಂತ ಲೆಕ್ಕ ಇತ್ತು. ಅದಾದಮೇಲೆ ಏನು ಮಾಡ್ತಾರೆ, 10 ಚಕ್ರದ ಲಾರಿಗಳೇನಿದ್ದಾವೆ ಅದಕ್ಕೆ 19 ಟನ್ ಇರುವಂಥ ಗಾಡಿಗಳಿಗೆ 60 ರೂಪಾಯಿ 1 ಕಿಲೋಮೀಟ್ರಿಗೆ, ಮತ್ತು ಅದೇ 12 ಚಕ್ರದ ಲಾರಿ 25 ಟನ್ಗೂ ತಗೊಂಡೋಗೋದು ಅಂತೂ ಒಂದು ಕೆಪಾಸಿಟಿ ಇರ್ತದೆ, ಅದಕ್ಕೆ ಪ್ರತಿ ಕಿಲೋಮೀಟ್ರಿಗೆ 67 ರೂಪಾಯಿ. ಸೇಮ್ ಆ್ಯಸ್ ಇಟ್ ಈಸು 14 ಚಕ್ರದ ಲಾರಿಗಳಿಗೆ 30 ಟನ್ನು ಲಾರಿ ಇರುತ್ತೆ, ಅದಕ್ಕೆ 76 ರೂಪಾಯಿ 1 ಕಿಲೋಮೀಟ್ರಿಗೆ ಅಂತ ಸರ್ಕಾರ ನಿಗದಿ ಮಾಡಿದೆ. ಸೇಮ್ ಆ್ಯಸ್ ಇಟ್ ಈಸು 16 ಚಕ್ರದ ಲಾರಿಗಳಿಗೆ 35 ಟನ್ವರೆಗೂ ಕೆಪಾಸಿಟಿ ಇರುತ್ತೆ, ಆ ಗಾಡಿಗೆ 89 ರೂಪಾಯಿ 1 ಕಿಲೋಮೀಟ್ರು ಅಂತ. ಅಂದರೆ ಒಂದು ದಿನಕ್ಕೆ 300 ಕಿಲೋಮೀಟ್ರು ಅಥವಾ ಆ 300 ಕಿಲೋಮೀಟ್ರಿಂದ ಎಕ್ಸ್ಟ್ರಾ ಏನಾರು ಹೋಯ್ತು ಅಂದರೆ 700 ಕಿಲೋಮೀಟ್ರ್ವರೆಗೂ ಒಂದು ರೇಟು. ಅದಾದಮೇಲೆ ಎಕ್ಸ್ಟ್ರಾ ರೇಟು ಅಂತೇಳಿ 2002ರಲ್ಲಿ ಸಿಂಗಲ್ ರೇಟ್ ಕೊಟ್ಬಿಟ್ಟಿದ್ರು 13 ರೂಪಾಯಿ ಥರ. ಅದಾದಮೇಲೆ ಎಲ್ಲರೂ ಪಾಪ ಅವರು ನನಗೆ ಪೇಪರೆಲ್ಲ ತೋರಿಸಿದ್ರು. ಅದ್ರ ಪ್ರಕಾರ ಗುದ್ದಾಡಿ ಕೊನೆ ಫೈನಲ್ಗೆ 2023 20ನೇ ತಾರೀಕು 3ನೇ ತಿಂಗಳಲ್ಲಿ ಇದೊಂದು ಆದೇಶ ಬರುತ್ತೆ. ಆ ಕಾಪಿನೂ ಕೂಡ ಹಾಕ್ತೀನಿ. ಅದಾದಮೇಲೆ ಲಾರಿಗಳ ರೇಟು ಚೇಂಜ್ ಆಯಿತು. ಈಗ ಈ ಏನಿದು ಯಾವ್ಯಾವ ಈ ಆನ್ಲೈನ್ ಕಂಪ್ನಿಗಳಿದ್ದಾವಲ್ಲ, ಇವರು ಯಾವ ರೇಟ್ನ ಆಧಾರದ ಮೇಲೆ ಮಾಡಿದ್ದಾರೆ, ಈ ಸರ್ಕಾರದ ರೇಟ ಏನೂ ಇಲ್ಲ. ನಾನು ಅವತ್ತು ಕೂಡ ತಿಳಿಸ್ಕೊಟ್ಟಿದ್ದೆ, ಅದ್ರದ್ದು ಮಾಹಿತಿನ ಫಸ್ಟು ತಗೊಂಡು ಆಮೇಲೆ ನಾನು ಮಾಹಿತಿ ಕೊಡ್ತೀನಿ ಅಂತ. ಸೊ ಇದರ ಆಧಾರದಂತೆ ನಿಮ್ಮ ವಾಹನ, ನಿಮ್ಗೆ ಆಲ್ರೆಡಿ ಎಷ್ಟೋ ಜನದ್ದು 6 ವೀಲ್ ಗಾಡಿ ಇದೆ, 8 ಟನ್ನು 12 ಟನ್ ಇದೆ, 10 ಚಕ್ರದ ಗಾಡಿಗಳಿದ್ದಾವೆ 19 ಟನ್ ಇದೆ, 12 ಚಕ್ರದ ಗಾಡಿ ಇದೆ 25 ಟನ್ನು, ಇದೆಲ್ಲ ಮಡಗಿದ್ದೀರಾ ನೀವುಗಳು ತಿಳ್ಕೊಬೇಕಾಗಿರುವಂಥ ಒಂದು ಮಾಹಿತಿ ಇದು. ಸೊ ಮಿನಿಮಮ್ಮು 300 ಕಿಲೋಮೀಟ್ರು ಅಂತ ಲೆಕ್ಕಾಚಾರದಲ್ಲೇ ಬರುತ್ತೆ. ಯಾಕಂದರೆ ಯಾವುದೋ ಒಂದು ಗಾಡಿನ ಬುಕ್ ಮಾಡಿಕೊಂಡು ಇಲ್ಲಿಂದ ಅವ್ರು ಮೈಸೂರಿಗೆ ಹೋಗ್ತಾರೆ ಅಂದರೆ ಅವ್ರಿಗೆ ಮಿನಿಮಮ್ ಕಿಲೋಮೀಟ್ರ್ ಕೊಡಬೇಕು ಅನ್ನೋ ಥರದಲ್ಲಿ ಯೋಚನೆ ಬರುತ್ತೆ. ಯಾಕಂದರೆ ಇಲ್ಲಿಂದ ಮೈಸೂರಿಗೆ ಹೋಗ್ಬಿಟ್ರೆ ತಿರ್ಗಿ ಮೈಸೂರಿಂದ ಯಾರು ಬರ್ತಾರೆ ಬಾಡಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತದೆ. ಯಾವುದೇ ಬಾಡಿಗೆ ಇದ್ರೂ ಅಪ್ ಆ್ಯಂಡ್ ಡೌನ್ ಇರ್ತದೆ. ಇಲ್ಲಾಂದರೆ ನೀವು ತೊಗೊಂಡು ಡ್ರಾಪ್ ಮಾಡಿದ್ರು ಕೂಡ ವಾಪಸ್ ಬರೋದಕ್ಕೆ ಬಾಡಿಗೆನ ತಗೊಳ್ಳೋದಕ್ಕೋಸ್ಕರ ಸರ್ಕಾರನೇ ಆದೇಶ ಮಾಡಿರುವಂಥ ಒಂದು ಕಾಪಿ ಇದು. ಇದನ್ನು ನಾನು ಫೋಟೋ ತೆಗೆದು ಹಾಕ್ತೀನಿ. ದಯವಿಟ್ಟು ಗೂಡ್ಸ್ ಗಾಡಿಯವ್ರು ಏನಿದ್ದೀರಾ ಇದನ್ನು ತಿಳ್ಕೊಳ್ಳಿ, ನಿಮ್ಮ ಅಧಿಕಾರನ ಚಲಾಯಿಸ್ಕೊಳ್ಳಿ. ಇದ್ರ ಜೊತೆಗೆ ನಾನು ಹಿಂದೆ ಮಾತು ಕೊಟ್ಟಂಗೆ ಟೌನರ್ ಅನ್ನೋ ಅಪ್ಲಿಕೇಶನ್ನು ಏನಿದೆ ಅದು ಗೂಡ್ಸ್ ಗಾಡಿಗೂ ಕೂಡ ರೆಡಿ ಮಾಡಿದ್ದೀವಿ. ಆಲ್ರೆಡಿ ಒಬ್ಬರಿಗೆ ಪರೀಕ್ಷಾತ್ಮಕವಾಗಿ ನಡೆಸೋದಕ್ಕೆ ಅಂತೇಳಿ ಒಂದು ಆಟೋಗೆ ಮಾಹಿತಿ ಕೊಟ್ಟಿದ್ದು, ಅವರು ನಾವೊಂದು ಅಂದಾಜು ಮೇಲೆ ಲೆಕ್ಕಾಚಾರ ಕೊಟ್ಟಿದ್ವಿ, ಅದರಂತೆ ವರ್ಕ್ ಆಗ್ತಾಯಿದೆ. ಸೊ ಈಗ ಇದನ್ನು ತಗೊಂಡೋಗಿ ಆ ಟೌನರ್ ಆಫೀಸ್ಗೆ ತಲುಪಿಸಿ ಇದಕ್ಕೆ ತಕ್ಕಂತೆ ರೇಟನ್ನು ಫಿಕ್ಸ್ ಮಾಡಿ ಒಂದು ಅಪ್ಲಿಕೇಶನ್ ರನ್ ಆಗೋ ಥರ ನಾವು ಮಾಡಿಕೊಡ್ತೀವಿ. ಜೊತೆಗೆ ನೀವೇ ಓನರ್ ಆಗಿ ಅದಕ್ಕೆ ಅಪ್ಲಿಕೇಶನ್ನ ಬಳಸ್ಕೊಂಡು ಲಾರಿ ಓನರ್ ಆಗಿ ಅಥವಾ ಗೂಡ್ಸ್ ಗಾಡಿ ಓನರ್ ಆಗಿಬಿಟ್ಟು ನೀವು ಕಸ್ಟಮರ್ಗೆ ನಿಮ್ಮ ಹೆಸರಲ್ಲಿ ಬಿಲ್ ಕೊಡೋದಕ್ಕೆ ಅವಕಾಶ ಮಾಡೋ ಥರ ನಾನು ಮಾಡಿಕೊಡ್ಬೇಕು. ಅದನ್ನು ಮಾಡ್ತೀನಿ. ಧನ್ಯವಾದ ನಿಮ್ಮೆಲ್ರಿಗೂ. ಇನ್ನು ಮುಂದಿನ ಏನೇ ಅಪ್ಡೇಟ್ ಇದ್ರೂ ನನ್ನ ಪೇಜನ್ನು ಫಾಲೋ ಮಾಡ್ತಾಯಿರಿ, ಮಾಹಿತಿನ ಕೊಡ್ತೀನಿ. ಧನ್ಯವಾದ ಎಲ್ರಿಗೂ.